ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಬ್ಬರ, ಆರ್ಭಟ, ಕೋಲಾಹಲ, ಗದ್ದಲ, ಅಬ್ಬಬ್ಬ 2025ರ ಭರ್ಜರಿ ಜೋಡೆತ್ತುಗಳು. ಒಬ್ಬರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ, ಇನ್ನೊಬ್ಬರು ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ. ಬಿಹಾರದಲ್ಲಿ ಯಾತ್ರೆ ಮಾಡಿಕೊಂಡು ಸಮಾವೇಶ ನಡೆಸ್ಕೊಂಡು ಅಬ್ಬರಿಸಿದ್ದು ಜನ ಸಲಾರ್ ಸಿನಿಮಾದ ಇಮ್ಯಾಜಿನೇಷನ್ಗೆಲ್ಲ ಹೋಗ್ಬಿಟ್ರು ಪಾಪ. ಇವನು ಕಿಂಕರ ಅವ ಭಯಂಕರ ಕಲಹ ಕದನಾನೆ. ಆದ್ರೆ ನಮಗ್ ಗೊತ್ತಿತ್ತು ಇದು ಜಾಸ್ತಿ ದಿನ ಓಡೋ ಸಿನಿಮಾ ಅಲ್ಲ ಅಂತ. ಬಿಹಾರದಲ್ಲಿ ಮತದಾನ ಅಧಿಕಾರ ಯಾತ್ರೆ ಮುಗಿದ ನಂತರ RJDಗೆ ಅನ್ಸೋಕ್ ಶುರುವಾಗುತ್ತೆ, ಅಲ್ಲ ನಾವೇನ್ ಮಾಡಿದ್ವಿ ಅಂತ. ಯಾಕಂದ್ರೆ ಇಡೀ ಯಾತ್ರೆಯನ್ನ ರಾಹುಲ್ ಗಾಂಧಿ ತಮ್ಮ ಲೈಮ್ ಲೈಟ್ಗೆ ತಗೊಂಡು ಹೋದ್ರು. RJDಗಿಂತ ಜಾಸ್ತಿಯಲ್ಲಿ ಕಾಂಗ್ರೆಸ್ನ ಬಾವುಟಗಳು ಹಾರಾಟ ನಡೆಸಿದ್ವು. ಎಲ್ಲೋ ಒಂದು ಕಡೆ ನಮ್ಮನ್ನ ಕಡೆಗಣಿಸಿದ್ರು ಅಂತ ತೇಜಸ್ವಿ ಯಾದವ್ಗೆ ಇವಾಗ ಅನಿಸೋಕ್ ಶುರುವಾಗಿದೆ. ಸೊ ತೇಜಸ್ವಿ ಯಾದವ್ ಡಿಸೈಡ್ ಮಾಡಿದ್ದಾರೆ, ರಾಹುಲ್ ಹೊರಟೋದ್ಮೇಲೆ RJD ಕೂಡ ಇಂತಹದ್ದೇ ಒಂದು ಯಾತ್ರೆಯನ್ನ ಮಾಡಬೇಕು ಅಂತ. ಆ ಯಾತ್ರೆಯ ಮೂಲಕ ತಮ್ಮನ್ನ ತಾವು ಬಿಹಾರದ ನಾಯಕ ಅಂತ ತೋರಿಸ್ಕೊಳ್ಳೋ ಪ್ಲಾನ್ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಮತದಾನ ಅಧಿಕಾರ ಯಾತ್ರೆಯಲ್ಲಿ RJDಯನ್ನ ರಾಹುಲ್ ಯೂಸ್ ಅಂಡ್ ಥ್ರೋ ಅನ್ನೋ ಹಾಗೆ ಮಾಡಿಬಿಟ್ಟಿದ್ರಲ್ವೇ ಪಾಪ. ಇಡೀ ನಾಯಕತ್ವವನ್ನು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ತೆಗೆದುಕೊಂಡಿತ್ತು. ಇದರಿಂದ ಸಹಜವಾಗಿ ತೇಜಸ್ವಿ ಯಾದವ್ಗೆ ಬೇಸರ ಕೂಡ ಆಗುತ್ತೆ. ಹೀಗಾಗಿ ಆ ನಿರ್ಧಾರಕ್ಕೆ ಬಂದಿದ್ರು. ಈಗ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ. ತೇಜಸ್ವಿ ಯಾದವ್ ಈಗ ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅಷ್ಟೂ ಕ್ಷೇತ್ರಗಳಲ್ಲೂ ತಮ್ಮ RJD ಪಕ್ಷದ ಅಭ್ಯರ್ಥಿಗಳನ್ನು ನಿಲ್ಲಿಸೋದಕ್ಕೆ ಹೊರಟಿದ್ದಾರೆ. ಅಂದರೆ ಕಾಂಗ್ರೆಸ್ ಹಾಗೂ RJD ಇಬ್ಬರ ಮೈತ್ರಿಯಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಅರ್ಥ. ಇಬ್ಬರು ಒಟ್ಟಾಗಿ ಎಲೆಕ್ಷನ್ನನ್ನು ಎದುರಿಸುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಷ್ಟೆಲ್ಲ ಮಾಡಿ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಈ ಯಾತ್ರೆ ಮುಗಿತಾ ಇದ್ದಂಗೆ ಆರಾಮಾಗಿ ರಿಲ್ಯಾಕ್ಸ್ ಮಾಡೋಕೆ ಅಂತ ಮಲೇಷ್ಯಾ ಟ್ರಿಪ್ ಹೋಗ್ತಾರೆ. 4 ದಿನಗಳ ಕಾಲ ಮಲೇಷ್ಯಾದಲ್ಲಿ ಕಾಲ ಕಳೆದ ರಾಹುಲ್ ಗಾಂಧಿ ವಾಪಸ್ ಭಾರತಕ್ಕೆ ಬಂದಿದ್ದಾರೆ. ವೀಕ್ಷಕರೇ, ಅಂದಹಾಗೆ ನಿಮಗೆ ಈ ರಾಹುಲ್ ಗಾಂಧಿ ಅವರ ಈ ವೆಕೇಷನ್ಗಳ ಬಗ್ಗೆ ಏನಾದರೂ ಗೊತ್ತಿದೆಯಾ? ಸ್ವಲ್ಪ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಈಗ ರಾಹುಲ್ ಗಾಂಧಿಯವರ ಬಗ್ಗೆ ಒಂದು ದೂರು ಅಮಿತ್ ಶಾ ಹಾಗೂ ಮೋದಿಯವರ ಕೈ ಸೇರಿದೆ. ಅಷ್ಟೇ ಅಲ್ಲ, ಖರ್ಗೆಜಿ ಹತ್ರ ಕೂಡ ರಾಹುಲ್ ಗಾಂಧಿಯ ಬಗ್ಗೆ ಕಂಪ್ಲೇಂಟನ್ನು ಕೊಡಲಾಗಿದೆ. ಏನಿದು ಕತೆ, ಏನು ವಿಷಯ ಎಲ್ಲವನ್ನ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಇದೆಲ್ಲದಕ್ಕಿಂತ ಮೊದಲು ನಾವು ರಾಹುಲ್ ಗಾಂಧಿಯವರ ಒಂದಷ್ಟು ಫಾರಿನ್ ಟ್ರಿಪ್ಗಳ ಬಗ್ಗೆ ಹೇಳ್ತೀವಿ. ಅದು ಕೂಡ ಕೇವಲ ರೀಸೆಂಟಾಗಿ ಹೋಗ್ಬಂತಹ ಫಾರಿನ್ ಟ್ರಿಪ್ಗಳ ಬಗ್ಗೆ. ನೋಡಿ, ಡಿಸೆಂಬರ್ನಲ್ಲಿ ರಾಹುಲ್ ಗಾಂಧಿಯವರು ಇಟಲಿಗೆ ಹೋಗ್ತಾರೆ. ಡಿಸೆಂಬರ್ 30ರಿಂದ ಜನವರಿ 9ರವರೆಗೂ ಕೂಡ ಇಟಲಿ ಪ್ರವಾಸದಲ್ಲೇ ಇದ್ದರು. ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿತ್ತು ಕಾಣುತ್ತೆ. ನಂತರ ಹೊಸ ವರ್ಷದಲ್ಲಿ ವಿಯೆಟ್ನಾಂ ಟ್ರಿಪ್ಪು ಮಾರ್ಚ್ 12ರಿಂದ ಮಾರ್ಚ್ 17ರವರೆಗೆ, ಅಂದರೆ 5 ದಿನಗಳ ಟ್ರಿಪ್ಪು. ಇದಾದ ಮೇಲೆ UAE ದುಬೈ ಟ್ರಿಪ್ಪು ಏಪ್ರಿಲ್ 17ರಿಂದ 23ರವರೆಗೆ. ಅದಾದ ಮೇಲೆ ಕತಾರು ಜೂನ್ 11ರಿಂದ 16ನೇ ತಾರೀಕಿನವರೆಗೂ. ಇದೆಲ್ಲದರ ಬಳಿಕ UK ಯುನೈಟೆಡ್ ಕಿಂಗ್ಡಮ್ ಜೂನ್ 25ರಿಂದ ಜುಲೈ 6ರವರೆಗೂ. ಈಗ ಮಲೇಷ್ಯಾ ಸೆಪ್ಟೆಂಬರ್ 4ರಿಂದ 8ನೇ ತಾರೀಕಿನವರೆಗೂ. ಹತ್ತತ್ರ 9 ತಿಂಗಳಲ್ಲಿ ವೀಕ್ಷಕರೇ ರಾಹುಲ್ ಗಾಂಧಿ 6 ಬಾರಿ ವಿದೇಶಿ ಪ್ರವಾಸವನ್ನು ಮಾಡಿದ್ದಾರೆ. ಇದು ನಮಗೆ ಗೊತ್ತಿರೋದಷ್ಟೇ. ಇನ್ನೂ ಗೊತ್ತಿಲ್ಲದೆ ಎಲ್ಲೆಲ್ಲಿ ಹೋಗಿದ್ರೋ ದೇವರಿಗೆ ಗೊತ್ತು. ಈಗ ವಿಷಯ ಏನಂದರೆ, ರಾಹುಲ್ ಗಾಂಧಿಯವರ ಈ ವಿಪರೀತ ಫಾರಿನ್ ಟ್ರಿಪ್ನಿಂದ ತಲೆ ಕೆಡಿಸಿಕೊಂಡಂತಹ CRPF ರಾಹುಲ್ ಗಾಂಧಿಯ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೊಂದು ಲೆಟರನ್ನು ಬರೆದಿದ್ದಾರೆ. ಆ ಲೆಟರ್ನಲ್ಲಿ ಅವ್ರು ಹೇಳ್ತಾರೆ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭದ್ರತಾ ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ. ಜೊತೆಗೆ CRPF ಕೇಂದ್ರ ಪೊಲೀಸ್ ಮೀಸಲು ಪಡೆ ಪ್ರಧಾನಿ ಮೋದಿ ಅವರಿಗೂ ಪತ್ರ ಬರೆದು ರಾಹುಲ್ ಗಾಂಧಿ ಹಿಂಗೆ ಮಾಡ್ತಾರೆ, ನಾವೇನು ಮಾಡೋದು ಅಂತ ಕೇಳ್ತಾ ಇದ್ದಾರಂತೆ. ನೋಡಿ, ರಾಹುಲ್ ಗಾಂಧಿ ಕಳೆದ 9 ತಿಂಗಳಲ್ಲಿ 6 ಬಾರಿ ಕೇಳದ ಫಾರಿನ್ನಿಗೆ ಹತ್ಕೊಂಡು ಹೋಗ್ತಾರೆ.
ಹಿಂಗೆ ಮಾಡಿದ್ರೆ ಅವ್ರಿಗೆ ನಾವು ಸೆಕ್ಯೂರಿಟಿ ಹೆಂಗೆ ಕೊಡೋದು ಅಂತ CRPF ಸ್ವತಃ ರಾಹುಲ್ ಗಾಂಧಿಗೂ ಲೆಟರ್ ಬರೆದಿದೆ. ಹಿಂಗೆ ಮಾಡೋದ್ರಿಂದ VVIP ಭದ್ರತೆಯನ್ನು ದುರ್ಬಲಗೊಳಿಸುತ್ತೆ ಅಂತ ಆ ಪತ್ರದಲ್ಲಿ ಬರೀತಾರೆ. ಪ್ರೋಟೋಕಾಲ್ ಪ್ರಕಾರ ರಾಹುಲ್ ಗಾಂಧಿಗೆ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟು. ಸೊ ರಾಹುಲ್ ಗಾಂಧಿ ಯಾವಾಗಲೂ ಕೂಡ ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ತನ್ನ ಕಾರ್ಯಕ್ರಮ ಏನು, ಇದೆಲ್ಲವನ್ನು ಕೂಡ ಅವಶ್ಯವಾಗಿ ಸೆಕ್ಯೂರಿಟಿ ಫೋರ್ಸ್ಗೆ ಇನ್ಫಾರ್ಮ್ ಮಾಡಲೇಬೇಕು. ಫಾರಿನ್ ಹೋಗೋ ಪ್ಲ್ಯಾನ್ ಇದ್ದರೆ ಅದರ ಬಗ್ಗೆ ಕೂಡ ಮೊದಲೇ ಮಾಹಿತಿಯನ್ನು ಕೊಡಬೇಕು. ಆದರೆ ರಾಹುಲ್ ಗಾಂಧಿ ಆ ಯಾವುದೇ ಕೆಲಸವನ್ನು ಒಂದೇ ಒಂದು ಸಲವೂ ಕೂಡ ಪಾಲಿಸಲಿಲ್ಲ. ಪ್ರತಿ ಬಾರಿಯೂ ಅದನ್ನು ಉಲ್ಲಂಘನೆ ಮಾಡಿಕೊಂಡೇ ಬಂದಿದ್ದಾರೆ. CRPF ರಾಹುಲ್ ಗಾಂಧಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ, ಫಾರಿನ್ ಟೂರ್ ಹೋಗೋದಿದ್ರೆ ಪ್ರೋಟೋಕಾಲ್ ಪ್ರಕಾರ ನೀವು 15 ದಿನಗಳ ಮುಂಚಿತವಾಗಿ Z+ ಸೆಕ್ಯೂರಿಟಿಗೆ ರಿಪೋರ್ಟ್ ಮಾಡಬೇಕು. ಅದನ್ನು ನೀವು ಮಾಡಿಲ್ಲ ಮತ್ತು ಯಾವುದೇ ಮಾಹಿತಿಯನ್ನು ಕೂಡ ನಮಗೆ ನೀಡಲಿಲ್ಲ. ಅಲ್ಲದೆ ಫಾರಿನ್ನಲ್ಲಿ ನಿಮಗೆ ಸೆಕ್ಯೂರಿಟಿ ಕೊಡೋದನ್ನು ಬೇಡ ಅಂತೀರಾ, ಏನೋ ಒಂದು ಕಾರಣ ಕೊಟ್ಟು ವಿದೇಶಿ ಭದ್ರತೆ ಬೇಡ ಅಂತೀರಾ. ಹೀಗೆ ಮಾಡಿದ್ರೆ ನಾವು ಭದ್ರತೆ ಒದಗಿಸೋದು ಹೇಗೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಈ ದೂರನ್ನು ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕೂಡ CRPF ಕೊಟ್ಟಿದೆ. ರಾಹುಲ್ ಗಾಂಧಿಗೆ ಭದ್ರತೆಯನ್ನು ಕೊಡೋದೇ CRPFಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ರಾಹುಲ್ ಗಾಂಧಿ ಅವರ ಕೆಲ ಲಾಜಿಕ್ಗಳೇ ಹಾಗೆ ನೋಡಿ. ಈಗ ಪ್ರಧಾನಿ ಮೋದಿ ಅವರು ಪಂಜಾಬ್ ಹೋಗಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಮೋದಿಜಿ ವೈಮಾನಿಕ ಸಮೀಕ್ಷೆಯನ್ನು ಆಲ್ರೆಡಿ ನಡೆಸಿದ್ದಾರೆ. ಅದಕ್ಕೆ ಬೇಕಾದ ಎಲ್ಲ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ. ರಾಹುಲ್ ಗಾಂಧಿ ಹೇಳೋ ಹಾಗೆ ಪ್ರಧಾನಮಂತ್ರಿಗಳು ಇಂತಹ ಪ್ರವಾಹದ ಪರಿಸ್ಥಿತಿಯಲ್ಲಿ ದೋಣಿಯಲ್ಲಿ ಕೂತ್ಕೊಂಡು ಅಲ್ಲಿಗೆ ಹೋಗೋದಕ್ಕಾಗ್ತಿತ್ತ, ಅಥವಾ ಮೋದಿಜಿ ಆ ಪ್ರವಾಹದ ನೀರಿನಲ್ಲಿ ಈಜ್ಕೊಂಡು ಹೋಗಬೇಕಿತ್ತ? ರಾಹುಲ್ ಗಾಂಧಿ ಅವರೇ, ಅವರು ಈ ದೇಶದ ಪ್ರಧಾನಮಂತ್ರಿ, ಅವರಿಗೆ ಅವರದ್ದೇ ಆದ ಪ್ರೋಟೋಕಾಲ್ ಅನ್ನೋದಿರುತ್ತೆ. ಸರಿ, ವಿರೋಧ ಪಕ್ಷದ ನಾಯಕರಾಗಿ ಇವರು ಮಾಡಿದ್ದೇನು? ಮಲೇಷಿಯಾದ ಲಾಂಕಾವಿ ದ್ವೀಪಕ್ಕೆ ಹೋದ್ರಿ, ಅಲ್ಲಿ ಅದೇನು ಮಾಡಿದ್ರಿ? ಸ್ವಲ್ಪ ಹೇಳಬೇಕಲ್ವೇ? ಸ್ವತಃ CRPF ಅವರೇ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಈಗ, ಸೆಕ್ಯೂರಿಟಿಯನ್ನು ಬಿಟ್ಟು ಅದು ಯಾವ ಅಜ್ಞಾತ ಜಾಗಕ್ಕೆ ಹೋಗಿದ್ರ ಅಂತ. ನಮಗೂ ತುಂಬ ಕುತೂಹಲ ಇದೆ, ಸ್ವಲ್ಪ ಹೇಳಬಹುದಾ ರಾಹುಲ್ ಗಾಂಧಿ ಅವರೇ? ಇದೆಲ್ಲ ನಡೀತಿರ್ಬೇಕಾದ್ರೆ ರಾಹುಲ್ ಗಾಂಧಿ ಅವರ ಹತ್ರ ಮಾಧ್ಯಮದವ್ರು ಕೇಳ್ತಾರೆ, ವೈಸ್ ಪ್ರೆಸಿಡೆಂಟ್ ಚುನಾವಣೆ ಬಗ್ಗೆ ಏನು ಹೇಳ್ತೀರಾ ಅಂತ. ಅದಕ್ಕೆ ಈ ಮನುಷ್ಯ ಉತ್ತರ ಏನು ಕೊಡ್ತಾರೆ ಗೊತ್ತಾ? ವೋಟ್ ಚೋರಿ. ಕ್ರಾಸ್ ವೋಟಿಂಗು ಕಳ್ಳ ಮತದಾನ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. 152 ಮತಗಳ ಅಂತರದಲ್ಲಿ NDA ಅಭ್ಯರ್ಥಿ ಗೆದ್ದಿದ್ದಾರೆ. ಆದರೂ ಅವ್ರ ಮೇಲೆ ಮತಗಳ್ಳತನದ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಇಲ್ಲಿ ಕ್ರಾಸ್ ವೋಟಿಂಗ್ ಆಗದೇ ಇದ್ದಿದ್ರು ಕೂಡ NDA ಅಭ್ಯರ್ಥಿಯೇ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಿದ್ದು. ಆಗಲೂ ವೋಟ್ ಚೋರಿ ಅಂತಿದ್ರೇನೋ ರಾಹುಲ್ ಗಾಂಧಿ ಅವರು. ಕುಣಿಯೋಕ್ಕೆ ಬಾರದವನು ನೆಲ ಡೊಂಕು ಅನ್ನಂತೆ ಹಂಗಾಯ್ತು ರಾಹುಲ್ ಗಾಂಧಿ ಅವ್ರ ಕತೆ. ಇರಲಿ ಬಿಡಿ, ಬಟ್ ಇಡೀ ನೇಷನ್ ವಾಂಟ್ಸ್ ಟು ನೋ ರಾಹುಲ್ ಗಾಂಧಿ ಯಾಕೆ ತಮ್ಮ ಸೆಕ್ಯೂರಿಟಿಯನ್ನೆಲ್ಲ ಬಿಟ್ಟು ವಿದೇಶಕ್ಕೆ ಹೋಗ್ತಾರೆ ಅಂತ. ಅಲ್ಲಿ ಅವರು ಯಾರನ್ನು ಮೀಟ್ ಮಾಡ್ತಾರೆ, ಎಲ್ಲಿರ್ತಾರೆ, ಏನು ಮಾಡ್ತಾರೆ ಅನ್ನೋದು ತುಂಬ ಪ್ರಶ್ನೆಗಳು ಕಾಡ್ತಾ ಇದೆ. ಇದೆಲ್ಲದಕ್ಕೂ ಉತ್ತರ ಕೊಡಬೇಕಾಗಿದ್ದು ಅವರೇ ಅಲ್ವೇ? ನಿಮಗೂ ಅದೇ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.